ಒಂದು ನಗರದಲ್ಲಿ ರೈಲು ನಿಲ್ದಾಣದ ಬಳಿ ಒಬ್ಬ ಭಿಕ್ಷುಕ ಇದ್ದನು. ಅವನು ಅಲ್ಲಿ ಬಂದು ಹೋಗುವ ರೈಲುಗಳಲ್ಲಿ ಪ್ರಯಾಣಿಕರಿಂದ ಭಿಕ್ಷೆ ಕೇಳಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ. ಒಂದು ದಿನ ಅಷ್ಟು ಭಿಕ್ಷೆ ಕೇಳುತ್ತಿದ್ದಾಗ ಸೂಟ್ ಬೂಟ್ ಧರಿಸಿರುವ ಒಬ್ಬ ಎತ್ತರದ ಶ್ರೀಮಂತ ವ್ಯಕ್ತಿ ಅವನನ್ನು ನೋಡಿದ. ಅವನು ಭಾವಿಸಿದ, ಈ ವ್ಯಕ್ತಿ ಬಹಳ ಶ್ರೀಮಂತನಂತೆ ಕಾಣುತ್ತಾನೆ, ಇವನು ನನಗೆ ಒಳ್ಳೆಯ ಹಣ ಕೊಡುವನು. ಆದ್ದರಿಂದ ಅವನು ಆ ಎತ್ತರದ ವ್ಯಕ್ತಿಯಿಂದ ಭಿಕ್ಷೆ ಕೇಳಲು ಶುರು ಮಾಡಿದ. ಭಿಕ್ಷುಕನನ್ನು ನೋಡಿ ಆ ಎತ್ತರದ ವ್ಯಕ್ತಿ ಹೇಳಿದ, ನೀನು ಯಾವಾಗಲೂ ಮಾತ್ರ ಕೇಳುತ್ತೀಯ, ನಿನಗೆ ಯಾರಿಗಾದರೂ ನೀಡೋ ಸಮಯ ಬರುತ್ತದೆಯೇ ಅಂತ. ಭಿಕ್ಷುಕನು ಉತ್ತರಿಸಿದ, ಸಾಹೇಬ, ನಾನು ಭಿಕ್ಷುಕನಾಗಿದ್ದೇನೆ, ಸದಾ ಜನರಿಂದ ಕೇಳುತ್ತಲೇ ಇರುತ್ತೇನೆ, ನನಗೆ ಯಾರಿಗೆ ಏನು ನೀಡುವಷ್ಟು ಸ್ಥಿತಿ ಇಲ್ಲ. ನಾನು ಯಾರಿಗಾದರೂ ಏನಾದರೂ ಕೊಡಬಹುದು ಅಂತ ಅನ್ನೋ ಆ ಎತ್ತರದ ವ್ಯಕ್ತಿ ಹೇಳಿದರು. ಯಾರಿಗೆ ಏನಾದರೂ ಕೊಡೋ ಸಾಧ್ಯತೆ ಇಲ್ಲದಿದ್ದರೆ ನಿನಗೆ ಕೇಳೋ ಹಕ್ಕಿಲ್ಲ. ನಾನು ಒಬ್ಬ ವ್ಯಾಪಾರಿ, ವ್ಯವಹಾರಕ್ಕಾಗಿ ನಂಬಿಕೆ ಇಟ್ಟಿದ್ದೇನೆ. ನಿನ್ನ ಬಳಿ ನನಗೆ ಏನಾದರೂ ಕೊಡೋದು ಇದ್ದಾಗಲೇ ನಾನು ನಿನಗೆ ಬದಲಾಗಿ ಏನಾದರೂ ಕೊಡುತ್ತೀನಿ ಅಂತ ಹೇಳಿ ಆ ಎತ್ತರದ ವ್ಯಕ್ತಿ ರೈಲಿನಲ್ಲಿ ಕುಳಿತು ಹೋದರು. ಇನ್ನು ಆ ಭಿಕ್ಷುಕನು ಅವರ ಮಾತುಗಳ ಬಗ್ಗೆ ಚಿಂತಿಸುತ್ತಿದ್ದ. ಆ ಎತ್ತರದ ವ್ಯಕ್ತಿಯ ಮಾತು ಅವನ ಹೃದಯಕ್ಕೆ ತಟ್ಟಿ ಹೋಯಿತು. ಅವನು ಯೋಚಿಸಲು ಆರಂಭಿಸಿದ, ಬಹುಶಃ ನನಗೆ ಭಿಕ್ಷೆಯಲ್ಲಿ ಹೆಚ್ಚು ಹಣ ಬರೋದಿದ್ದಿಲ್ಲ, ಕಾರಣ ನಾನು ಬದಲಾಗಿ ಯಾರಿಗಾದರೂ ಏನಾದರೂ ಕೊಡೋ ಸಾಮರ್ಥ್ಯ ಇಲ್ಲದಿರುವುದೇ ಆಗಿರಬಹುದು. ನಾನು ಭಿಕ್ಷುಕನಾಗಿದ್ದೇನೆ, ಯಾರಿಗೂ ಏನೂ ಕೊಡೋ ಹಕ್ಕಿಲ್ಲ. ಆದರೆ ನಾನು ಎಷ್ಟು ಕಾಲ ಕೇವಲ ಕೇಳ್ತಾ ಇದ್ದೀನಿ. ಇಷ್ಟು ಚಿಂತಿಸಿ ಆ ಭಿಕ್ಷುಕನು ತೀರ್ಮಾನಿಸಿಕೊಂಡನು, ಯಾರಾದರೂ ಅವನಿಗೆ ಭಿಕ್ಷೆ ಕೊಟ್ಟರೆ ಅವನು ಅದರ ಬದಲು ಅವರಿಗೆ ಏನೋ ಒಂದು ವಸ್ತು ಕೊಡಬೇಕು ಅಂತ. ಆದರೆ ಅವನ ಮನಸ್ಸಿಗೆ ಒಂದು ಪ್ರಶ್ನೆ ಬಂತು, ನಾನು ಭಿಕ್ಷುಕನಾಗಿದ್ದೇನೆ, ಭಿಕ್ಷೆಯ ಬದಲು ಏನನ್ನು ಕೊಡಬೇಕು ಅಂತ. ಸ್ಟೇಷನ್ ಸುತ್ತಮುತ್ತಲಿನ ಗಿಡಗಳ ಮೇಲೆ ಹೂಗಳು ಅರಳಿದ್ದವು. ಅವನು ಯೋಚಿಸಿದ, ನಾನು ಜನರಿಗೆ ಭಿಕ್ಷೆ ಕೇಳಲು ಬದಲು ಕೆಲವು ಹೂಗಳನ್ನು ಕೊಟ್ಟರೆ ಹೇಗಿರುತ್ತದೆ ಅಂತ. ಅವನಿಗೆ ಈ ಯೋಚನೆ ಇಷ್ಟವಾಯಿತು ಮತ್ತು ಅಲ್ಲಿಂದ ಕೆಲವು ಹೂಗಳನ್ನು ತೆಗೆದುಕೊಂಡು ಬಂದನು. ಈಗ ಅವನು ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಕೇಳುವಾಗ ಯಾರಾದರೂ ಅವನಿಗೆ ಭಿಕ್ಷೆ ನೀಡಿದಾಗ ಅವನು ಅದಕ್ಕೆ ಬದಲಾಗಿ ಅವರಿಗೆ ಕೆಲವು ಹೂಗಳನ್ನು ನೀಡುತ್ತಿದ್ದನು. ಜನರು ಆ ಹೂಗಳನ್ನು ಸಂತೋಷದಿಂದ ತಮ್ಮ ಬಳಿ ಇಟ್ಟುಕೊಳ್ಳುತ್ತಿದ್ದರು. ಹೀಗಾಗಿ ಆ ಭಿಕ್ಷುಕನು ಪ್ರತಿದಿನವೂ ಹೂಗಳನ್ನು ತೆಗೆದುಕೊಂಡು ಬಂದು ಭಿಕ್ಷೆಯ ಬದಲಾಗಿ ಅದನ್ನು ಜನರಿಗೆ ಹಂಚುತ್ತಿದ್ದನು. ಕೆಲವೇ ದಿನಗಳಲ್ಲಿ ಆತನು ಗಮನಿಸಿದ, ಈಗ ಹೆಚ್ಚು ಜನರು ಅವನಿಗೆ ಭಿಕ್ಷೆ ಕೊಡಲು ಬರುತ್ತಿದ್ದಾರೆ ಅಂತ. ಅವನು ಸ್ಟೇಷನ್ ಹತ್ತಿರದ ಎಲ್ಲ ಹೂಗಳನ್ನು ಕಿತ್ತು ತಂದನು. ಹೂಗಳಿದ್ದಾಗ ಬೇರೆಯವರು ಅವನಿಗೆ ಭಿಕ್ಷೆ ಕೊಡುತ್ತಾರೆ, ಆದರೆ ಹೂಗಳು ಎಲ್ಲವನ್ನೂ ಹಂಚಿ ಮುಗಿಸಿದ ಮೇಲೆ ಭಿಕ್ಷೆ ಕೂಡ ಸಿಗುತ್ತಿರಲಿಲ್ಲ. ಇಷ್ಟೇನೋ ದಿನವೂ ಆಗುತ್ತಾ ಇತ್ತು. ಒಂದು ದಿನ ಅವನು ಭಿಕ್ಷೆ ಕೇಳುತ್ತಿದ್ದಾಗ ಆ ಎತ್ತರದ ವ್ಯಕ್ತಿಯನ್ನು ರೈಲಲ್ಲಿ ಕುಳಿತಿದ್ದನ್ನು ಕಂಡನು. ಅವನಿಗೆ ಭಿಕ್ಷೆ ಬದಲು ಹೂ ಕೊಡುವ ಪ್ರೇರಣೆ ಆ ವ್ಯಕ್ತಿಯಿಂದ ಬಂದಿತ್ತು. ಅವನು ಕೂಡ ಆ ವ್ಯಕ್ತಿಯ ಬಳಿ ಹೋದನು ಮತ್ತು ಭಿಕ್ಷೆ ಕೇಳುತ್ತಾ ಹೇಳಿದನು, ಇವತ್ತು ನನ್ನ ಬಳಿ ನಿಮಗೆ ಕೊಡಲು ಹೂಗಳಿವೆ, ನೀವು ನನಗೆ ಭಿಕ್ಷೆ ಕೊಡಿ, ನಾನು ನಿಮಗೆ ಹೂ ಕೊಡುತ್ತೇನೆ. ಆ ಎತ್ತರದ ವ್ಯಕ್ತಿ ಭಿಕ್ಷೆಯಾಗಿ ಸ್ವಲ್ಪ ಹಣ ಕೊಟ್ಟನು. ಆ ಭಿಕ್ಷುಕನು ಕೆಲವು ಹೂಗಳನ್ನು ಕೊಟ್ಟನು. ಆ ಎತ್ತರದ ವ್ಯಕ್ತಿಗೆ ಮಾತು ತುಂಬಾ ಇಷ್ಟವಾಯಿತು. ಅವನು ಹೇಳಿದ, ವಾ, ಏನಂತೀಯ, ಇವತ್ತು ನೀನು ನನ್ನಂತೆ ವ್ಯಾಪಾರಿಯಾದೆ. ಅಷ್ಟು ಹೇಳಿ ಹೂಗಳನ್ನು ತೆಗೆದುಕೊಂಡು ಆ ಎತ್ತರದ ವ್ಯಕ್ತಿ ತನ್ನ ಸ್ಟೇಷನ್ನಲ್ಲಿ ಇಳಿದು ಹೋದನು. ಆದರೆ ಆ ಎತ್ತರದ ವ್ಯಕ್ತಿಯ ಮಾತು ಮತ್ತೆ ಮತ್ತೆ ಆ ಭಿಕ್ಷುಕನ ಹೃದಯದಲ್ಲಿ ತಲುಪಿತು. ತುಂಬಾ ಸಂತೋಷಪಟ್ಟ. ಅವನ ಕಣ್ಣುಗಳು ಈಗ ಮಿಂಚುತ್ತಿದ್ದು ಅವನಿಗೆ ತೋಚಿತು, ಈಗಾಗಲೇ ಯಶಸ್ಸಿನ ಕೀಲಿಕೆಯನ್ನು ಹಿಡಿದಿದ್ದೇನೆ, ಅದರಿಂದ ಅವನು ತನ್ನ ಬದುಕನ್ನು ಬದಲಾಯಿಸಬಹುದು. ಅವನು ತಕ್ಷಣವೇ ರೈಲಿನಿಂದ ಇಳಿದನು ಮತ್ತು ಉತ್ಸಾಹದಿಂದ ತುಂಬ ಗಟ್ಟಿಯಾಗಿ ಆಕಾಶದ ಕಡೆ ನೋಡುತ್ತಾ ಹೇಳ್ತಾನೆ, ನಾನು ಭಿಕ್ಷುಕನಲ್ಲ, ನಾನು ಒಬ್ಬ ವ್ಯಾಪಾರಿ, ನಾನು ಕೂಡ ಶ್ರೀಮಂತನಾಗಬಹುದು ಅಂತ. ಜನರು ಅವನನ್ನು ನೋಡಿ ಭಾವಿಸಿದರು, ಈ ಭಿಕ್ಷುಕ ಹುಚ್ಚ ಆಗಿದ್ದಾನೆ ಅಂತ. ಮುಂದಿನ ದಿನದಲ್ಲಿ ಆ ಭಿಕ್ಷುಕ ಸ್ಟೇಷನ್ಗಳಲ್ಲಿ ಮತ್ತೆ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಆದರೆ 6 ತಿಂಗಳ ನಂತರ ಮತ್ತೆ ಅದೇ ಸ್ಟೇಷನ್ನಲ್ಲಿ ಇಬ್ಬರು ಜನರು ಸೂಟ್ ಬೂಟ್ ಧರಿಸಿ ಪ್ರಯಾಣಿಸುತ್ತಿದ್ದರು. ಇಬ್ಬರು ಪರಸ್ಪರ ನೋಡಿಕೊಂಡು ಒಬ್ಬನು ಮತ್ತೊಬ್ಬನಿಗೆ ಕೈ ಕುಲುಕಿಸಿ ಹೇಳಿದ, ನೀವು ನನ್ನನ್ನು ಗುರುತಿಸಿದ್ದೀರಾ ಅಂತ. ಎರಡನೇ ವ್ಯಕ್ತಿ ಹೇಳ್ತಾನೆ, ಇಲ್ಲ, ನನಗೆ
ನಮ್ಮ ಮೊದಲ ಭೇಟಿಯಾಗಿದೆ ಅಂತ ನನ್ಗನ್ಸುತ್ತೆ ಅಂತ ಮೊದಲ ವ್ಯಕ್ತಿ ಹೇಳ್ದ. ಇಲ್ಲ, ನೀವು ನೆನಪಿಸಿಕೊಳ್ಳಿ, ನಾವು ಮೊದಲ ಬಾರಿ ಅಲ್ಲ 3ನೇ ಬಾರಿ ಭೇಟಿಯಾಗುತ್ತಿದ್ದೇವೆ ಎಂದು. 2ನೇ ವ್ಯಕ್ತಿ ಕೇಳ್ತಾನೆ, ನನಗೆ ನೆನಪಿಲ್ಲ, ಆದರೆ ನಾವು ಮೊದಲ ಬಾರಿ ಯಾವಾಗ ಭೇಟಿಯಾಗಿದ್ದೇವೆ? ಮೊದಲ ವ್ಯಕ್ತಿ ನಗೆ ಇಟ್ಟು ಹೇಳ್ತಾನೆ, ನಾವು ಮೊದಲು 2 ಬಾರಿ ಇದೇ ರೈಲಿನಲ್ಲಿ ಭೇಟಿಯಾಗಿದ್ದೆವು ಅಂತ. ನಾನು ಆ ಭಿಕ್ಷುಕನೇ, ಯಾರಿಗೆ ನೀವು ಮೊದಲ ಬಾರಿ ಭೇಟಿಯಾದಾಗ ನನಗೆ ಜೀವನದಲ್ಲಿ ಏನ್ ಮಾಡಬೇಕು ಎಂದು ಹೇಳಿದ್ದೀರಿ ಮತ್ತು 2ನೇ ಬಾರಿ ನನ್ನನ್ನು ನಾನು ಯಾರು ಎಂದು ತಿಳಿಸಿದ್ದೀರಿ? 2ನೇ ವ್ಯಕ್ತಿ ನಗುತ್ತಾ ಆಶ್ಚರ್ಯದಿಂದ ಕೇಳ್ತಾನೆ, ಅಗೋ ನೆನಪಾಗಿದೆ, ನೀನು ಆ ಭಿಕ್ಷುಕನೇ, ಯಾರಿಗೆ ನಾನು ಒಮ್ಮೆ ಭಿಕ್ಷೆ ನೀಡಲು ನಿರಾಕರಿಸಿದ್ದೆ ಮತ್ತು 2ನೇ ಬಾರಿ ನಿನಗೆ ಕೆಲ ಹೂಗಳನ್ನು ಖರೀದಿಸಿದ್ದೆನು. ಆದರೆ ಇವತ್ತು ನೀನು ಈ ಸೂಟು ಬೂಟು ಧರಿಸಿ ಎಲ್ಲಿಗೆ ಹೋಗುತ್ತಿದ್ದೀಯಾ? ಇತ್ತೀಚೆಗೆ ಏನು ಮಾಡುತ್ತಿದ್ದೀಯಾ? ಅಂದರೆ ಮೊದಲ ವ್ಯಕ್ತಿ ಹೇಳಿದ, ಹೌದು, ನಾನು ಅದೇ ಭಿಕ್ಷುಕನೇ, ಆದರೆ ಇವತ್ತು ನಾನು ಹೂವಿನ ದೊಡ್ಡ ವ್ಯಾಪಾರಿಯಾಗಿದ್ದೇನೆ ಮತ್ತು ಅದಕ್ಕಾಗಿ ಮತ್ತೊಂದು ನಗರಕ್ಕೆ ಹೋಗುತ್ತಿದ್ದೇನೆ. ಸ್ವಲ್ಪ ಸಮಯ ನಿಲ್ಲಿಸಿದ ನಂತರ ಅವನು ಮತ್ತೆ ಹೇಳ್ತಾನೆ, ನೀನು ಮೊದಲ ಬಾರಿ ನಮ್ಮೊಂದಿಗೆ ಭೇಟಿಯಾದಾಗ ಪ್ರಕೃತಿಯ ನಿಯಮವನ್ನು ಹೇಳಿದ್ದೀಯಾ? ಅದು ನಾವು ಏನನ್ನಾದರೂ ಕೊಟ್ಟಾಗ ಮಾತ್ರ ನಮಗೆ ಏನನ್ನಾದರೂ ಸಿಗುತ್ತೆ ಅನ್ನೋದನ್ನ. ಈ ವಿನಿಮಯದ ನಿಯಮವನ್ನು ನಿಜವಾಗಿಯೂ ಕೆಲಸ ಮಾಡುತ್ತದೆ. ನಾನು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ನಾನು ಯಾವಾಗಲೂ ನನ್ನನ್ನು ಭಿಕ್ಷುಕನೆಂದು ಮಾತ್ರ ಭಾವಿಸುತ್ತಿದ್ದೆ. ಅದಕ್ಕಿಂತ ಮೇಲೂ ಹೋಗಿ ಯಾವಾಗಲೂ ಯೋಚಿಸಲಿಲ್ಲ. ಮತ್ತು ನಿನ್ನೊಂದಿಗೆ ನನ್ನ 2ನೇ ಭೇಟಿಯಾದಾಗ ನೀವು ನನಗೆ ಹೇಳಿದ್ದೀರಿ, ನಾನು ಈಗ ವ್ಯಾಪಾರಿಯಾಗಿದ್ದೇನೆ ಎಂದು. ಈಗ ನನಗೆ ಅರ್ಥವಾಯಿತು, ನಾನು ನಿಜವಾಗಿಯೂ ಭಿಕ್ಷುಕನಲ್ಲ, ಆದರೆ ವ್ಯಾಪಾರಿಯಾಗಿದ್ದೇನೆ. ನಾನು ಅರ್ಥ ಮಾಡಿಕೊಂಡಿದ್ದೆ, ಜನರು ನನಗೆ ಇಷ್ಟು ಭಿಕ್ಷೆ ಕೊಡುತ್ತಿದ್ದಾರೆ ಎಂದರೆ ಅವರು ನನಗೆ ಭಿಕ್ಷೆ ಕೊಡುತ್ತಿಲ್ಲ, ಬದಲಾಗಿ ಆ ಹೂವಿನ ಬೆಲೆಯನ್ನು ಪಾವತಿಸುತ್ತಿದ್ದರು. ಎಲ್ಲರೂ ನನ್ನ ಹೂಗಳನ್ನು ಖರೀದಿಸುತ್ತಿದ್ದರು, ಏಕೆಂದರೆ ಇಷ್ಟು ಸಸ್ತವಾದ ಹೂಗಳು ಅವರಿಗೆ ಇನ್ನೆಲ್ಲಿ ಸಿಗುತ್ತಿರಲಿಲ್ಲ. ಜನರ ದೃಷ್ಟಿಯಲ್ಲಿ ನಾನು ಸಣ್ಣ ವ್ಯಾಪಾರಿಯಾಗಿದ್ದೆ, ಆದರೆ ನನ್ನ ದೃಷ್ಟಿಯಲ್ಲಿ ನಾನು ಇನ್ನೂ ಭಿಕ್ಷುಕನಾಗಿದ್ದೆನು. ನೀವು ಹೇಳಿದ ಮೇಲೆ ನನಗೆ ತಿಳಿಯಿತು, ನಾನು ಸಣ್ಣ ವ್ಯಾಪಾರಿಯಾಗಿದ್ದೇನೆ. ನಾನು ರೈಲಿನಲ್ಲಿ ಹೂಗಳನ್ನು ಹಂಚುತ್ತಿದ್ದಾಗ ಆಮೇಲೆ ಹಣ ಸಂಗ್ರಹಿಸಿ ತುಂಬ ಹೂಗಳನ್ನು ಖರೀದಿಸಿ ಹೂಗಳ ವ್ಯಾಪಾರಿಯಾಗಿದ್ದೇನೆ. ಇಲ್ಲಿನ ಜನರಿಗೆ ಹೂ ತುಂಬ ಇಷ್ಟ. ಅವರ ಈ ಇಷ್ಟವೇ ನನ್ನನ್ನು ಇಂದು ದೊಡ್ಡ ಹೂ ವ್ಯಾಪಾರಿಯಾಗಿಸಿಕೊಂಡಿದೆ. ಇಬ್ಬರು ವ್ಯಾಪಾರಿಗಳು ಸಂತೋಷದಿಂದ ಸ್ಟೇಷನ್ಗೆ ಬಂದಾಗ ಒಟ್ಟಾಗಿ ಇಳಿದರು. ತಮ್ಮ ತಮ್ಮ ವ್ಯಾಪಾರದ ಬಗ್ಗೆ ಮಾತನಾಡುತ್ತಾ ಮುಂದೆ ಸಾಗಿದರು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ತುಂಬಾ ಕಲಿಯೋದಿದೆ. ಇದರಲ್ಲಿ ದೊಡ್ಡ ವ್ಯಾಪಾರಿ ಗಿವ್ ಅಂಡ್ ಟೇಕ್ ನಿಯಮಗಳನ್ನು ಚೆನ್ನಾಗಿ ತಿಳಿದಿದ್ದರು. ಜಗತ್ತಿನ ಎಲ್ಲಾ ದೊಡ್ಡ ವ್ಯಾಪಾರಿಗಳು ಈ ಜೀವನ ನಿಯಮವನ್ನು ಅನುಸರಿಸಿ ಯಶಸ್ವಿಯಾಗಿದ್ದಾರೆ. ಈ ಫಾರ್ಮುಲಾವನ್ನು ಅವನು ಭಿಕ್ಷುಕನಿಗೂ ಹೇಳಿದನು. ಭಿಕ್ಷುಕನು ಈ ಸರಳ ನಿಯಮವನ್ನು ಸ್ವೀಕರಿಸಿದನು ಮತ್ತು ಅದರ ಪರಿಣಾಮ ಅವನ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲು ಪ್ರಾರಂಭವಾಯಿತು. ಅವನು ತನ್ನ ಯೋಚನೆಯನ್ನು ಬದಲಿಸಿಕೊಂಡು ಅವನ ಜೀವನವೇ ಬದಲಾಯಿತು. ಈ ಕತೆ ನಮಗೆ ಹೇಳುವುದೇನೆಂದರೆ, ನಾವು ನಮ್ಮ ಯೋಚನೆ ಬದಲಿಸಿದರೆ ಏನಾದರೂ ಸಾಧಿಸಬಹುದು. ನಾವು ನಮ್ಮನ್ನು ಸಣ್ಣವರಾಗಿ ಭಾವಿಸಿದರೆ ಯಾವಾಗಲೂ ಸಣ್ಣವರಾಗಿ ಉಳಿಯುತ್ತೇವೆ. ದೊಡ್ಡವರಾಗಬೇಕಾದರೆ ನಮ್ಮ ಯೋಚನೆ ಬದಲಿಸಿ ನಮ್ಮ ಬಗ್ಗೆ ದೊಡ್ಡದಾಗಿ ಯೋಚಿಸಬೇಕು. ಕಥೆಯ ಸಾರಾಂಶ ಏನೆಂದರೆ, ಯಶಸ್ಸು ನಿಮ್ಮ ಚಿಂತನೆಗಳಲ್ಲಿ ರೂಪುಗೊಳ್ಳುತ್ತದೆ. ನಿಮ್ಮ ಆತ್ಮಗೌರವವನ್ನು ಹೆಚ್ಚಿಸಿ, ನಿಮ್ಮ ಚಿಂತನೆಯನ್ನು ದೊಡ್ಡದಾಗಿಸಿ, ನೋಡಿರಿ ನೀವು ಹೇಗೆ ಯಶಸ್ಸಿನ ಶಿಖರ ತಲುಪುತ್ತೀರಿ ಅಂತ. ಈ ಭಿಕ್ಷುಕನ ಜೀವನದ ರೂಪಾಂತರವು ನಮಗೆ ಹೇಳುವುದೇನೆಂದರೆ, ಜೀವನದಲ್ಲಿ ಸಾಫಲ್ಯವನ್ನು ಗಳಿಸಲು ಮೊದಲಿಗೆ ನಮ್ಮ ಯೋಚನೆ ಬದಲಾಗಬೇಕು. ನಾವು ಏನೇ ಆಗಿರಲಿ, ನಮ್ಮ ಬಗ್ಗೆ ನಮಗೆ ನಂಬಿಕೆ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ. ಭಿಕ್ಷೆ ಕೇಳುತ್ತಿದ್ದ ವ್ಯಕ್ತಿಯು ಇಂದು ಹೂವಿನ ದೊಡ್ಡ ವ್ಯಾಪಾರಿಯಾಗಿರುವುದು ಇದು ಕೇವಲ ಆತನ ಪರಿಶ್ರಮವಲ್ಲ, ಆದರೆ ಆತ ತನ್ನನ್ನು ಭಿಕ್ಷುಕನಲ್ಲ ವ್ಯಾಪಾರಿ ಎಂದು ನಂಬಿದ ಕ್ಷಣದಿಂದ ಶುರುವಾಯಿತು ಆ ಯಶಸ್ಸಿನ ಪಯಣ. ನೀವು ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಬಹುದು. ಆತ್ಮವಿಶ್ವಾಸ ಇಟ್ಕೊಳ್ಳಿ, ದೊಡ್ಡದಾಗಿ ಯೋಚಿಸಿ ಮತ್ತು ನಿರಂತರ ಪ್ರಯತ್ನಿಸಿ. ಯಶಸ್ಸು ನಿಮ್ಮನ್ನು ತಲುಪದೇ ಇರಲು ಸಾಧ್ಯವಿಲ್ಲ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಪ್ರೇರಣಾದಾಯಕ ಕಥೆಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.